ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಮಹಾಶಿವರಾತ್ರಿ ದಿನ ಮಾಡಿರೋದು. ಶಿವರಾತ್ರಿ ದಿನ ನಮ್ಮ ಮನೇಲಿ ಏನ್ ಮಾಡಿದ್ವಿ ಮತ್ತೆ ನಾನು ಎಲ್ಲೇ ಹೋಗಿದ್ದೀನಿ ಅಂತ ಹೇಳಿ ಫುಲ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಎಲ್ರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ. ಎಂಡ್ ತನಕ ನೋಡಿದ್ರೆ ನಾ ಶಿವರಾತ್ರಿಗೆ ಯಾವ ಪ್ಲೇಸಿಗೆ ಹೋಗಿದ್ದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಈ ಶಾಲ್ಮಲಾ ನದಿಯಲ್ಲಿರುವಂತಹ 3ನೇ ಸೀಕ್ರೆಟ್ ಪ್ಲೇಸ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನಾನು ಹೋಗಿರೋದು ಯಾವ ಪ್ಲೇಸು ಅಂತೇಳಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲು ಮುಂದೆಲ್ಲ ರಂಗೋಲಿ ಹಾಕಿ ಸ್ನಾನ ಆದ್ಮೇಲೆ ದೇವ್ರ ಮುಂದೆ ಮತ್ತೆ ತುಳಸಿ ಮುಂದೆ ಎಲ್ಲ ದೀಪನೆಲ್ಲ ಹಚ್ಬಿಟ್ಟು ಓಂ ನಮ ಶಿವಾಯ ಅಂತ ಹೇಳಿ ಬಾಯಲ್ಲಿ ಹೇಳ್ದಂಗೂ ಆಗತ್ತೆ ಕೈಯಲ್ಲಿ ಬರ್ದಂಗೂ ಆಗತ್ತೆ ಅಂತ ಹೇಳಿ 108 ಸಲ ಬರ್ದೆ. ನಾನು ಬರಿಬೇಕಾದ್ರೂ ಬಾಯಲ್ಲೂ ಕೂಡ ಹೇಳ್ಬೋದು. ಸೊ ಬಾಯಲ್ಲಿ ಹೇಳಿದ್ರೆ ಅಷ್ಟು ಆಗೋದಿಲ್ಲ, ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಕೊಂಡು ಪಟ್ಟಿ ಮೇಲೂ ಕೂಡ ಪೆನ್ನು ತಗೊಂಡು ಬರ್ತಾ ಕೂತ್ಕೊಂಡೆ. ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಒಂದು ಸ್ವಲ್ಪ ಕೂತ್ಕೊಂಡು ಬರುತ್ತೆ. ಇವತ್ತು ನಾವು ನಮ್ಮ ಮನೇಲಿ ಹಬ್ಬದ ಅಡುಗೆನ ಮಾಡಿದ್ವಿ. ಶಾವಿಗೆ ಪಾಯಸ ಮಾಡಿದ್ವಿ. ನಾವು ಹಾಲು ಹಾಕಿ ಸ್ವಲ್ಪ ಶಾವಿಗೆ ಪಾಯಸನ ಮಾಡಿದ್ವಿ. ಯಾಕೆಂದರೆ ಶಿವರಾತ್ರಿ ದಿನ ತುಂಬ ಜನ ಉಪವಾಸ ಇರ್ತಾರೆ. ಸೊ ನಾವು ಕೂಡ ಉಪವಾಸ ಮಾಡ್ತೀವಿ. ಆದರೆ ಮನೆಯಲ್ಲಿ ಒಂದು ಹಬ್ಬದ ಅಡುಗೆ ಮಾಡುವ ಅಂತೇಳಿ ಮಾಡಿದ್ವಿ. ಹಾಗೆ ಹೆಸರು ಕಾಳಿನ ಪಲ್ಯ ಮಾಡಿದ್ವಿ. ಹಾಗೆ ಅನ್ನ ಮತ್ತು ತರಕಾರಿ ಸಾರನ್ನು ಮಾಡಿದ್ವಿ. ನಾವು ಅಪ್ಪ ಅಮ್ಮ ಉಪವಾಸ ಮಾಡೋದಿಲ್ಲ, ಯಾಕೆಂದರೆ ಅವರಿಗೆ ಆರೋಗ್ಯ ಸರಿ ಇರೋದಿಲ್ಲ ಅಂತೇಳಿ ಅವರು ಉಪವಾಸ ಮಾಡೋದಿಲ್ಲ. ಮತ್ತು ಇವಾಗ ಶಿವರಾತ್ರಿ ಟೈಮಿಗೆ ಪ್ರತಿ ವರ್ಷವೂ ಕೂಡ ಫುಲ್ ಬಿಸಿಲು ಇರುತ್ತಲ್ವ, ಉಪವಾಸ ಮಾಡಿದ್ರೆ ಮತ್ತೆ ಆರೋಗ್ಯ ಏರುಪೇರು ಆಗುತ್ತೆ ಅಂತೇಳಿ ಅಪ್ಪ ಅಮ್ಮ ಇಬ್ಬರು ಉಪವಾಸ ಮಾಡೋದಿಲ್ಲ. ಮನೆಯಲ್ಲಿ ಅಡುಗೆನೂ ಮಾಡಿ ಹಾಗೆ ಪೂಜೆನೂ ಮಾಡಿಬಿಟ್ಟು 12:30 ಟೈಮಿಗೆ ನಾನು ಅಮ್ಮ ಅಣ್ಣ ಸೇರಿಕೊಂಡು ಶಿವರಾತ್ರಿ ಕಾಯಿ ಒಡ್ಸ್ಕೊಂಡು ಬರಬೇಕು ಎಲ್ಲಾದರೂ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇರೋದು ಪಂಚಲಿಂಗ ಅಂತ ಹೇಳಿ. ಇದು ಬರೋದು ಯಲ್ಲಾಪುರ ಶಿರ್ಸಿ ರೋಡಿಂದ ಒಳಗಡೆ ಆಗುತ್ತೆ. ಇಲ್ಲಾಂತಂದರೆ ಸ್ವರ್ಣವಲ್ಲಿ ಮಠಕ್ಕೆ ಬಂದರೂ ಕೂಡ ಹಾಗೂ ಕೂಡ ಈ ಪಂಚಲಿಂಗಕ್ಕೆ ಬರ್ಬೋದು. ಸೊ ಪಂಚಲಿಂಗದಲ್ಲಿ ಏನೇನಿದೆ ಮತ್ತು ಅಲ್ಲಿ ಯಾರು ಬರ್ತಾರೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಪಂಚಲಿಂಗ ಇರುವುದು ಕೂಡ ಶಾಲ್ಮಲಾ ನದಿಯಲ್ಲೇ. ಈಗ ನಾವು ನದಿನ ದಾಟ್ಬಿಟ್ಟು ಅಲ್ಲಿ ಚಪ್ರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೇಕು. ಶಿವರಾತ್ರಿ ದಿನ ಮಾತ್ರ ಈ ತರ ಚಪ್ರ ಹಾಕಿರ್ತಾರೆ. ಯಾಕೆಂದ್ರೆ ಇಲ್ಲಿ ಸತ್ಯನಾರಾಯಣ ಪೂಜೆ ಪ್ರತಿ ವರ್ಷನೂ ಕೂಡ ನಡೆಯುತ್ತೆ. ಇಲ್ಲಿ ಇವಾಗ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಈ ಲಿಂಗಕ್ಕೆ ಸ್ವರ್ಣವಳ್ಳಿ ಗುರುಗಳನ್ನು ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಸುತ್ತನೂ ಕೂಡ ರೀತಿಯಾಗಿ ಇಟ್ಟಿದ್ದಾರೆ. ಯಾಕೆಂದ್ರೆ ಕಲ್ ಮೇಲೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಬಿಸಿ ಇರೋದ್ರಿಂದ ಸ್ವಾಮಿಗಳು ಬಂದಾಗ ನಿಂತ್ಕೊಳ್ಬೇಕು ಅಂತ ಹೇಳಿ ಈ ತರ ರೀತಿಯಾಗಿ ಇಟ್ಟಿದ್ದಾರೆ. ಆಲ್ರೆಡಿ ಭಟ್ರು ಬಂದು ಮುಂಚೆನೆಯ ಪೂಜೆನೆಲ್ಲ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಲಿಂಗಕ್ಕೂ ಪೂಜೆನೆ ಮಾಡಿದ್ದಾರೆ ಮುಂಚೆನೆ ಭಟ್ರು ಎಲ್ಲ ಬಂದು. ಆ ಶಿವಲಿಂಗಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಶಿವಲಿಂಗ ಇದೆ, ಆದ್ರೆ ಇದೇ ತರದ್ದು ದೊಡ್ಡದು ಮತ್ತೆ ಪ್ರತಿ ಶಿವಲಿಂಗಕ್ಕೆಲ್ಲ ಡಿಸೈನ್ ಆಗಿ ಚಿತ್ರಗಳನ್ನ ಇದೆ. ಇಲ್ಲಿ ಪಂಚಲಿಂಗ ಅಂತ ಕರೀತಾರೆ, ಇಲ್ಲಾಂದ್ರೆ ಭೀಮನ್ ಪಾದ ಅಂತಾನೂ ಕರೀತಾರೆ. ಯಾಕೆಂದ್ರೆ ದೊಡ್ಡದಾದ ಪಾದನೂ ಕೂಡ ಇದೆ. ನೋಡ್ಬೋದು ಎಷ್ಟು ಡಿಸೈನ್ ಆಗಿದೆ ಅಂತ ಹೇಳಿ. ಪಕ್ಕದಲ್ಲೂ ಕೂಡ ಒಂದು ಶಿವಲಿಂಗ ಇದೆ, ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಇದೇ ತರದಲ್ಲಿ ಡಿಸೈನ್ ಕೂಡ ಇಲ್ಲಿ ಶಿವಲಿಂಗನ ಕೆತ್ತನೆ ಮಾಡಿದ್ದಾರೆ. 2 ಶಿವಲಿಂಗಕ್ಕೆ ಈ ತರನ ಡಿಸೈನ್ ಆಗಿ ಕೆತ್ತನೆ ಮಾಡಿದ್ದಾರೆ. ಶಿವರಾತ್ರಿ ದಿನ ಸ್ವರ್ಣವಲ್ಲಿ ಮಠದ ಸ್ವಾಮಿಗಳು ಪ್ರತಿ ವರ್ಷನೂ ಕೂಡ ಇಲ್ಲಿ ಬರ್ತಾರೆ. ಒಂದು ತಿಂಗಳ ಹಿಂದೆ ಅಷ್ಟೇ ಶಿಷ್ಯ ಸ್ವೀಕಾರ ಅಂತ ಹೇಳ್ಕೊಂಡು ಒಂದು ಮಹಾ ಮಹೋತ್ಸವ ನಡೆದಿರೋದು. ಅಂದ್ರೆ ಈ ವರ್ಷ 2 ಸ್ವಾಮೀಜಿಗಳು ಬರ್ತಾರೆ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು. 2 ಸ್ವಾಮೀಜಿಗಳು ಈ ವರ್ಷ ಬಂದಿದ್ದಾರೆ. ನೋಡ್ಬೋದು ಸ್ವಾಮೀಜಿಗಳು ಇಲ್ಲೇ ಬಂದ್ಕೊಂಡು ಸ್ನಾನ ಮಾಡಿಬಿಟ್ಟು ಜಪಾನ ಮಾಡಿಬಿಟ್ಟು ನೆಕ್ಸ್ಟ್ ಶಿವಲಿಂಗಕ್ಕನ ಪೂಜೆ ಮಾಡ್ತಾರೆ. ಅಲ್ಲಿ ಜಪ ಮಾಡ್ಲಿಕ್ಕೆ ಕುತ್ಕೊಂಡಿದ್ದಾರೆ. ಜಪ ಮಾಡ್ಲಿಕ್ಕೂ ಕೂಡ 2 ಪೀಠಗಳಿದೆ. ಅದನ್ನ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಆ ಪೀಠಗಳನ್ನೆಲ್ಲ. ಪಂಚಲಿಂಗಕ್ಕೆ ಅಷ್ಟೊಂದು ಜನ ಸೇರೋದಿಲ್ಲ, ಯಾಕೆಂದ್ರೆ ಈ ಪಂಚಲಿಂಗ ಅನ್ನೋದು ತುಂಬಾ ಜನ ಗೊತ್ತೇ ಇಲ್ಲ. ಗೊತ್ತಿದ್ದವ್ರು ಮಾತ್ರ ಇಲ್ಲಿ ಬರ್ತಾರೆ, ಇಲ್ಲ ಅಂತಂದ್ರೆ ಇಲ್ಲಿ ಯಾರು ಕೂಡ ಬರುದಿಲ್ಲ. ಯಾಕಂದ್ರೆ ಈ ಪ್ಲೇಸ್ ಯಾರಿಗೂ ಕೂಡ ಅಷ್ಟೊಂದು ಗೊತ್ತೇ ಇಲ್ಲ. ಈ ವರ್ಷ ಸುಮಾರು 50ರಿಂದ 60 ಜನ ಅಷ್ಟೇ ಸೇರಿರೋದು. ಇಲ್ಲಿ ತುಂಬಾ ಬಿಸಿಲು ಇರೋದ್ರಿಂದ ಎಲ್ಲರೂ ಕೂಡ ತಂಪ್ಲಿಗೆ ಹಾಗೆ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಸ್ವಾಮೀಜಿಗಳು
ಅಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸ್ವಾಮೀಜಿಗಳೆಲ್ಲ ಬಂದಾದ್ಮೇಲೆ ನೆಕ್ಸ್ಟ್ ಡೇನೇ ಕೂಡ ಎಲ್ಲರೂ ಮನೆಗೆ ಹೋಗೋದು. ಅವಾಗ ತೋರಿಸಿದ್ನಲ್ಲ ನಿಮಗೆ ಸ್ವಾಮೀಜಿಗಳು ಪೂಜೆ ಮಾಡೋ ಲಿಂಗ ಅಂತ ಹೇಳಿ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಸ್ವಾಮೀಜಿಗಳು. ಯಾಕೆಂದ್ರೆ ನಾವು ನದಿ ಈ ಕಡೆ ಕುತ್ಕೊಂಡಿದ್ರೆ ಆಗಿತ್ತು, ಸ್ವಲ್ಪ ದೂರದಿಂದ, ಸೊ ಕ್ಲಿಯರ್ ಆಗಿ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದು ಸುಮಾರು ಮಧ್ಯಾಹ್ನ 1:15 ಟೈಮ್ ಆಗಿತ್ತು. ಫುಲ್ ಬಿಸಿಲಾಗಿ ಕಲ್ ಮೇಲೆ ನಿಂತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿ ಆಗಿರೋದು ಕಲ್ಲು. ಸೊ ಸ್ವಾಮೀಜಿಗಳು ಅಲ್ಲಿ ಕುತ್ಕೊಂಡು ಪೂಜೆ ಮಾಡಿಲ್ಲ. ಸೊ ಅವ್ರದ್ದೇನೋ ಮಂತ್ರನ ಜಪಿಸಿ ಆ ಲಿಂಗಕ್ಕೇನೋ ತೀರ್ಥನೆಲ್ಲ ಹಾಕ್ಬಿಟ್ಟು ಹಾಗೇನೆ ಬಂದ್ರು ಅವರು. ಎರಡು ಸ್ವಾಮೀಜಿಗಳನ್ನು ಕೂಡ ಜೊತೆಲಿ ಸೇರ್ಕೊಂಡೆ ಈ ಸತ್ಯನಾರಾಯಣನ ಪೂಜೆ ಮಾಡ್ತಿದ್ರಲ್ಲ, ಸೊ ಅಲ್ಲೇ ಕೂಡ ಬಂದ್ಕೊಂಡು ಅದು ಪೂಜೆನ ಮಾಡಿದ್ರು. ಯಾಕೆಂದ್ರೆ ಅಲ್ಲಿ ಚಪ್ರ ಏನು ಕೂಡ ಹಾಕಿರ್ಲಿಲ್ಲ, ಅಲ್ಲಿ ಕುತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ, ನಿಂತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಅವರನ್ನ ಮಂತ್ರ ಜಪಿಸ್ಕೊಂಡು ನೆಕ್ಸ್ಟ್ ಹಾಗೆ ಈ ಸತ್ಯನಾರಾಯಣನ ಪೂಜೆ ಮಾಡಿದ್ರಲ್ಲ ಅಲ್ಲೇನೂ ಕೂಡ ಬಂದ್ರು ಎರಡು ಸ್ವಾಮೀಜಿಗಳು. ಶ್ರೀ ಸತ್ಯನಾರಾಯಣ ನಾರಾಯಣ ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಪ್ರಣಮಾಮಿ ಸದಾ ಶಿವಲಿಂಗಂ ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುಗಂಧ ಸುಲೇಪಿತಲಿಂಗಂ ಕಾರಣಲಿಂಗಂ
ಸ್ವಾಮೀಜಿಗಳನ್ನೆಲ್ಲ ಬಂದು ಪೂಜೆನೆಲ್ಲ ಮಾಡಿ ನಮ್ಗೆ ಸತ್ಯನಾರಾಯಣನ ಪೂಜೆನೆಲ್ಲ ಪ್ರಸಾದನೆಲ್ಲ ಕೊಟ್ಬಿಟ್ಟು ಅವ್ರು ಹೋದರು. ನೆಕ್ಸ್ಟ್ ನಾನು ಅಲ್ಲಿ ಶಿವಲಿಂಗಕ್ಕೆಲ್ಲ ನೀರು ಹಾಕಬೇಕು ಅಂತೇಳಿ ಎಲ್ಲ ಶಿವಲಿಂಗನೂ ಕೂಡ ನಿಮಗೆ ತೋರಿಸುವ ಅಂತ ಹೇಳಿ ಹಾಗೆ ಒಂದು ರೌಂಡನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನೋ ಲಿಂಗನ ಕೆತ್ತನೆ ಮಾಡಿದ್ದಾರೆ, ಯಾಕಂದರೆ ಇದನ್ನು ಸರಿಯಾಗಿ ಯಾರೂ ತೊಳೆದಿರಲಿಲ್ಲ. ಸೊ ಹಾಗೆ ರೀತಿನೆಲ್ಲ ಇತ್ತು. ಸೊ ಏನಂತಾನೆ ಅದು ಗೊತ್ತಾಗಿಲ್ಲ ನನಗೂ ಕೂಡ. ಇಲ್ಲಿ ನೋಡ್ಬೋದು ದೊಡ್ಡದಾಗಿರೋದು 2 ಭೀಮನ ಪಾದ ಇದೆ. ತುಂಬ ದೊಡ್ಡದಾಗಿದೆ ಇದು ಭೀಮನ ಪಾದ. ನಮ್ದೆಲ್ಲ 4 ಕಾಲು ಇಡಬೇಕೇನೋ ಅಷ್ಟು ದೊಡ್ಡದಾಗಿದೆ ಈ ಭೀಮನ ಪಾದ. ಇಲ್ಲಿ ಗಣೇಶನನ್ನ ಕೆತ್ತನೆ ಮಾಡಿದ್ದಾರೆ. ತಲೆ ಭಾಗ ಇಲ್ವೇ ಇಲ್ಲ, ಯಾಕೆಂದ್ರೆ ಈ ತಲೆ ಭಾಗ ಇರೋದನ್ನ ಅರ್ಧನ ಕಲ್ಲು ಮುರಿದೋಗ್ಬಿಟ್ಟಿದೆ. ಅಂದ್ರೆ ಏನಾಗಿ ಕೆತ್ತು ಹೋಗಿ ಬೇರೆ ಕಡೆ ಸೈಡಲ್ಲಿ ಕುತ್ಕೊಂಡಿದೆ. ನಾವು ಫಸ್ಟ್ ನೋಡಿದ್ವಿ ಇದಕ್ಕೆ ತಲೆನೇ ಇಲ್ವಾ ಅದು ಏನಾಗಿದೆ ಅಂತ ಹೇಳಿ. ಸೊ ಕಡಿ ಕಾಣಿಸ್ತು ತಲೆನ ಇಲ್ಲಿ ಸೈಡಲ್ಲಿ ಒಂದು ಕಲ್ ಮೇಲೆ ಆ ಮೇಲೆ ಇರೋದಷ್ಟು ಪಾರ್ಟ್ಸನ್ನು ಕಿತ್ತು ಬಂದು ಇಲ್ಲಿ ಬೇರೆ ಕಡೆ ಬಂದು ಕುತ್ಕೊಂಡಿದೆ. ಸೊ ಇದೇ ಥರ ತುಂಬ ಶಿವಲಿಂಗನಗಳು ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ನೋಡ್ಬೋದು ಕೂಡ ಇಲ್ಲೂ ಕೂಡ ಪುಟ್ಟದಾಗಿ ಶಿವಲಿಂಗ ಇದೆ. ಎಲ್ಲರೂ ಕೂಡ ಅಲ್ಲೇ ನಡೀತಾ ಇದ್ದಾರೆ. ಆ ಶಿವಲಿಂಗ ಅಷ್ಟು ಕಾಣಿಸೋದಿಲ್ಲ. ಸೊ ಹಾಗೆ ಎಲ್ಲ ಕಡೆನೂ ಶಿವಲಿಂಗಕ್ಕೆಲ್ಲ ಜನರು ಸ್ವಾಮೀಜಿಗಳು ಹೋಗಾದ್ಮೇಲೆ ಶಿವಲಿಂಗಕ್ಕೆ ನೀರು ಹಾಕ್ತಾ ಇದ್ದಾರೆ. ಮುಂಚೆನೂ ಕೂಡ ಹಾಕಿದ್ರಾಗಿತ್ತು. ಸೊ ತುಂಬ ಬಿಸಿ ಇರೋದ್ರಿಂದ ಸ್ವಾಮೀಜಿಗಳೆಲ್ಲ ಹೋದಾದ್ಮೇಲೆ ಎಲ್ಲರೂ ಕೂಡ ಶಿವಲಿಂಗಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ಸೊ ತುಂಬ ಶಿವಲಿಂಗಗಳಿದೆ. ಇದೇ ಮಾತ್ರ ಅಲ್ಲ, ತುಂಬ ಶಿವಲಿಂಗ ಇದೆ. ಇಲ್ಲಿ ಕಲ್ ಮೇಲೆನ ಏನೋ ಹಳೆಗನ್ನಡದಲ್ಲಿ ತುಂಬ ಬರೆದಿಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ನೀರಿನ ಹೊಳಪು ಕೂಡ ಬೀಳ್ತಾ ಇದೆ, ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲೇ ಕೂಡ ಸ್ವಾಮೀಜಿಗಳು ತಪಸ್ಸನ್ನು ಮಾಡಿರೋದು. ಸೊ ಪೀಠ ನೋಡಿದ್ದು ಮುಂಚಿಂದನೂ ಇರೋದೇ ಈ ಪೀಠ. ಸೊ ಆ ಪೀಠದ ಹಿಂದ್ಗಡೆ ಇರುವ ಕಲ್ ಮೇಲೆನೆ ಈ ಥರ ಕೆತ್ತನೆಯಲ್ಲಿ ಬರೆದಿಟ್ಟಿದ್ದಾರೆ. ಹಳೆಗನ್ನಡದಲ್ಲೇ ಇರೋದು ಇದು ಕೆತ್ತನೆ ಮಾಡಿರೋದು. ಇಲ್ಲಿ ಇನ್ನೊಂದು ಸ್ವಾಮಿ ಇಲ್ಲಿ ಜಪ ಮಾಡ್ತಿರೋದು. ಈ ಪೀಠನ ಈ ವರ್ಷ ಮಾಡಿರೋದು, ಯಾಕೆಂದ್ರೆ ಈ ವರ್ಷ 2 ಸ್ವಾಮೀಜಿಗಳು ಬರ್ತಾರಂತ ಹೇಳಿ 2 ಪೀಠನ ರೆಡಿ ಮಾಡಿಟ್ಟಿದ್ರು. ಮುಂಚೆಯಿಂದನೇ ಇರೋ ಪೀಠನ ಯಾವಾಗಲೂ ಇರೋದು. ಇವಾಗ ಹೊಸದಾಗಿ ಇನ್ನೊಂದು ಪೀಠನ ಈ ವರ್ಷ ರೆಡಿ ಮಾಡಿದ್ದಾರೆ. ಶಿವರಾತ್ರಿಗೆ ಒಂದೇ ಅಲ್ಲ, ಯಾವಾಗ ಬೇಕಾದರೂ ಕೂಡ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಪ್ಲೇಸ್ನ. ಹಾಗೆ ಮಳೆಗಾಲದಲ್ಲಿ ಕೂಡ ಬರೋಕ್ಕಾಗೋದಿಲ್ಲ, ಯಾಕೆಂದರೆ ಇದನ್ನು ಕೂಡ ನದಿಯ ಮಧ್ಯದಲ್ಲಿ ಇರೋದ್ರಿಂದ ಮಳೆಗಾಲದಲ್ಲಿ ಬರೋಕ್ಕಾಗೋದಿಲ್ಲ. ಸೊ ಬೇಸಿಗೆಗಾಲದಲ್ಲಿ ಸ್ವರ್ಣ ಮಠಕ್ಕೆ ಯಾವಾಗಾದರೂ ನೀವು ಭೇಟಿ ಕೊಟ್ಟರೆ ಅಲ್ಲೇ ಪಕ್ಕದಲ್ಲಿರುವಂತಹ ಪಂಚಲಿಂಗಕ್ಕೂ ಕೂಡ ಭೇಟಿ ನೀಡಿ. ಸ್ವರ್ಣವಲ್ಲಿ ಮಠದಿಂದನೇ 1 ಕಿಲೋಮೀಟರ್ ಅಷ್ಟೇ ದೂರ ಇರೋದು ಇಲ್ಲಿ. ಯಾವಾಗಾದರೂ ಸ್ವರ್ಣವಲ್ಲಿ ಮಠಕ್ಕೆ ಯಾರಾದರೂ ಭೇಟಿ ಕೊಟ್ಟರೆ ಸೊ ಹಾಗೆ ಪಂಚಲಿಂಗಕ್ಕೂ ಕೂಡ ಭೇಟಿ ಕೊಡಿ. ಪಂಚಲಿಂಗನ ಅಂತಲೇ ಕರೀತಾರೆ, ಅದಕ್ಕೆ ಭೀಮನ್ ಪಾದ ಅಂತಲೂ ಕರೀತಾರೆ. ಸೊ ಯಾರಾದರೂ ಬಂದರೆ ಇಲ್ಲಿನೂ ಕೂಡ ಬಂದು ಈ ಪ್ಲೇಸ್ನ ನೋಡ್ಕೊಂಡು ಹೋಗ್ರಿ, ಯಾಕಂದ್ರೆ ತುಂಬ ಹತ್ರದಲ್ಲಿ ಇರೋದ್ರಿಂದ ಈ ಪ್ಲೇಸಿಗೆ ಒಂದ್ಸತಿ ಹಿಂಗೆ ವಿಸಿಟ್ ಕೊಟ್ಟು ಹೋಗ್ರಿ. ಈ ಪ್ಲೇಸ್ನ ಹೇಗಿದೆ ಮತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ಥರದ ಇನ್ನು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.